ಸಿಎಂ ಸಚಿವರ ಜೊತೆ ಮೀಟಿಂಗ್ ಮಾಡಿದ್ದಾರೆ, ಅವಿಶ್ವಾಸ ನಿರ್ಣಯ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರು ಒಂದು ರೀತಿ ಅಲರ್ಟ್ ಆಗಿದ್ದಾರೆ ಸರ್. ನಿನ್ನೆ ಮೀಟಿಂಗ್ ಅಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈಗ ಸರಣಿ ರೀತಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷನ ಎದುರಿಸಕ್ಕಾಗದೆ ಸರಣಿ ರೀತಿ ಸಭೆಗಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಗೊಂದಲ ಇದೆ, ಸರ್ಕಾರದಲ್ಲಿ ಗೊಂದಲ ಇದೆ, ಪಕ್ಷದಲ್ಲಿ ಗೊಂದಲ ಇದೆ. ಮುಖ್ಯಮಂತ್ರಿಗಳು ಹೇಳಿರೋದನ್ನ ನಾನು ಮಾಧ್ಯಮದಲ್ಲಿ ನೋಡಿದೆ. ಅವರ ಅವಿಶ್ವಾಸ ಮಂಡನೆ ಮಾಡಿದ್ರೆ ನಾವೆಲ್ಲ ಅಧಿಕಾರದ ಹಂಚಿಕೆ ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು, ನಮ್ಮಲ್ಲಿರುವಂತ ಒಳಜಗಳದ ಬಗ್ಗೆ ಯಾರು ಮಾತಾಡಬಾರ್ದು, ಹೇಳಿಕೆನೂ ಕೊಡಬಾರ್ದು ಆಚೆ ಕಡೆ ಪತ್ರಿಕೆಗೆ. ಬಿಜೆಪಿಯನ್ನು ಎದುರಿಸುವಂತದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿರ್ಬೇಕು ಅನ್ನೋದು ಹೇಳಿದ್ದಾರೆ. ಅಂದ್ರೆ ಭಯ ಬಿದ್ದಿದ್ದಾರೆ ಅಂತ ಆಯ್ತಲ್ಲ. ಇಲ್ಲಾಂದ್ರೆ ಇಷ್ಟೊಂದು ತಯಾರಿ ಏನ್ ಮಾಡ್ಬೇಕಾಯ್ತು? ಅಂದ್ರೆ ಒಡಕಿರೋದು ಸತ್ಯ ಆಯ್ತು, ಸರ್ಕಾರದಲ್ಲಿ ಒಡಕಿರೋದು ಸತ್ಯ ಆಯ್ತು, ಪಾರ್ಟಿಯಲ್ಲಿ ಒಡಕಿರೋದು ಸತ್ಯ ಆಯ್ತು. ಇದೇ ನಾವು ಜನಗಳಿಗೆ ತಿಳಿಸ್ಬೇಕಾಯ್ತು. ಅದನ್ನ ಮುಖ್ಯಮಂತ್ರಿ ಬಾಯಿಂದಾನೆ ಹೇಳಿಸಿದಿರಿ ನಾವು. ನೋಡಿ, ಆ ತರದ್ ಯಾವುದೇ ರೀತಿ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿಯ ಮೀಟಿಂಗ್ ಅಲ್ಲಿ ಆ ತರ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಅಂತ ಯಾವುದೇ ತೀರ್ಮಾನ ಆಗಿಲ್ಲ. ಕೆಲವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದು ತೀರ್ಮಾನ ಮಾಡುವಂಥದ್ದು ನಮ್ಮ ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಮಾಡಬೇಕು. ಅಲ್ಲಿ ಇನ್ನೂ ಯಾವುದೇ ತೀರ್ಮಾನ ಆ ತರ ಆಗಿಲ್ಲ. ಈಗ ಫಸ್ಟ್ ಉತ್ತರ ಕರ್ನಾಟಕದ ಆಗಿರ್ತಕ್ಕಂಥ ಅನ್ಯಾಯ ಬಗ್ಗೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ, ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೆದಾಗ ಅಲ್ಲಿ ಚರ್ಚೆ ಆಗಬೇಕು ಅನ್ನೋದು ಎಲ್ಲರ ಅಭಿಮತ. ಸರ್ಕಾರ ಏನ್ ಮಾಡ್ತೈತೆ, ಉತ್ತರ ಕೊಡಕ್ಕೆ ಅವ್ರ ಹತ್ರ ಆಗಲ್ಲ, ಅದಕ್ಕೆ ಕೊನೆಯಲ್ಲಿ ತಗೊಂಡು ಮುಗಿಸ್ಬಿಟ್ಟು ಓಡೋಗ್ಬಿಡ್ತಾರೆ. ಹಂಗಾಗಬಾರ್ದು, ಪ್ರಾರಂಭದಲ್ಲೇ ತಗೊಬೇಕು ಅನ್ನೋ ಒಂದು ನಿಲುವಳಿಯನ್ನ ನಾನು ಮಂಡಿಸ್ತೀನಿ. ಪ್ರಾರಂಭದಲ್ಲೇ ತಗೊಬೇಕು, ಪ್ರಾರಂಭದಲ್ಲೇ ಚರ್ಚೆ ಆಗಬೇಕು, ಪ್ರಾರಂಭದಲ್ಲೇ ಉತ್ತರ ಕೊಡಬೇಕು ಉತ್ತರ ಕರ್ನಾಟಕ. ನಾವಲ್ಲಿ ವಿಧಾನಸಭೆ ಅಧಿವೇಶನ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಿ? ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ಅವಕಾಶ, ನೀವು ಅಲ್ಲೇ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ಆ ಜನಗಳಿಗೆ ಮೋಸ. ಮತ್ತೆ ಏನ್ ಭರವಸೆ ಕೊಟ್ಟಿದ್ರಿ ಕಳೆದ 2.5 ವರ್ಷದಲ್ಲಿ ಉತ್ತರ ಕರ್ನಾಟಕಕ್ಕೆ? ಏನ್ ಭರವಸೆ ಕೊಡಿಸ್ತೀರಿ? ಏನ್ ಈಡೇರಿಸಿದಿರ? ಏನ್ ಮೋಸ ಮಾಡಿದಿರ? ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಮತ್ತು ಫ್ಲಡ್ ಆಗಿ ಅನಾಹುತ ಆಗಿದೆ, ಸರ್ಕಾರ ಪರಿಹಾರ ಕೊಡೋದ್ರಲ್ಲಿ ಮೀನಾವೇಶ ಎಣಿಸ್ತಾ ಇದೆ. ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲದೆ ಇರೋದ್ರಿಂದ ಇನ್ನೂ ಸರ್ವೆ ಅಂತ ಹೇಳ್ಕೊಂಡು ರೈತರಿಗೆ ಮೋಸ ಮಾಡ್ತಾ ಇದ್ದೀರಾ. ಅನೌನ್ಸ್ಮೆಂಟ್ ಮಾಡೋದ್ರಲ್ಲೂ ಮೋಸ ಮಾಡ್ತೀರಾ, ನಿಧಾನ ಮಾಡ್ತೀರಾ. ಪರಿಹಾರ ಕೊಡೋದ್ರಲ್ಲೂ ನಿಧಾನ ಮಾಡ್ತೀರಾ. ಯಾಕೆಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಹಣ ಇದ್ರೆ ಪರಿಹಾರ ಕೊಡ್ಬೋದಾಯ್ತು. ಮಾತಾಡ್ತಾರೆ ಕೇಂದ್ರ ಸರ್ಕಾರ. ಹಿಂದೆ ನಮ್ಮ ಸರ್ಕಾರನೂ ಇತ್ತು, ನಾವ್ಯಾವುದು ಕೇಂದ್ರ ಸರ್ಕಾರನ ನೋಡೇ ಇಲ್ಲ. ನಮ್ಮಲ್ಲಿರೋ ಹಣನ ನಾವು ಹಣ ಇತ್ತು ಪರಿಹಾರ ಕೊಟ್ಟಿದ್ರಿ, ಆಮೇಲೆ ಕೇಂದ್ರ ಸರ್ಕಾರ ಹಣ ಬಂದಾಗ ಖಜಾನೆಗೆ ಜಮಾ ಆಗ್ತೈತಿ. ಇದು ನಡೆಯುವಂತ ಪ್ರೋಸೆಸ್. ಅದನ್ನ ಬಿಟ್ಟು ಇವ್ರ ಹತ್ರ ಹಣ ಇಲ್ದಿರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಕ್ಕೂ ಇವ್ರ ಹತ್ರ ಹಣ ಇಲ್ಲ, ಬೆಳೆ ಪರಿಹಾರ ಕೊಡೋಕ್ಕೂ ಹಣ ಇಲ್ಲ. ಅದರಿಂದ ವಿಧಾನಸಭಾ ಅಧಿವೇಶನದಲ್ಲಿ ಮೊದಲ ದಿನವೇ ಇದ್ರ ಬಗ್ಗೆ ನಿಲುವಳಿ ಸೂಚನೆಯನ್ನ ತರುವಂತದಕ್ಕೆ ನಮ್ಮ ಸಮನ್ವಯ ಸಮಿತಿಯಲ್ಲಿ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಇದು ಮುಗಿಸ್ಬಿಡಪ್ಪ, ಇದು ಅಧಿವೇಶನ ಎಲ್ಲ ಮುಗಿದ ಮೇಲೆ ಅಲ್ಲಿಗೆ ಹೋಗೋಣ. ಅದೆಲ್ಲ ಇನ್ನೂ ಅವ್ರದ್ದೆಲ್ಲ ಐತೆ. ಈ ಅಧಿವೇಶನದಲ್ಲಿ ನಾವು ಪ್ರಮುಖವಾಗಿ ಫ್ಲಡ್ ಆಗಿರುವಂಥದ್ದು, ಉತ್ತರ ಕರ್ನಾಟಕಕ್ಕೆ ಆಗಿರುವಂಥ ಅನ್ಯಾಯ ಮತ್ತು ಲಾಂಡ್ ಆರ್ಡರ್, ಜೈಲುಗಳಲ್ಲಿ ಬಾರ್ಗಳು ಮತ್ತೆ ಡ್ಯಾನ್ಸ್ಗಳು, ಭಯೋತ್ಪಾದಕರಿಗೆ ಸ್ವರ್ಗ ಆಗಿರೋದ್ರ ಬಗ್ಗೆ ಅದನ್ನು ಕೂಡ ನಾವು ಚರ್ಚೆ ಮಾಡ್ತೀರಿ. ಅದೇ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಮೊದಲ ಬಾರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ರೋಧನ ಸಾವುಗಳು, ಹುಲಿ ಸಾವಿರ್ಬೋದು, ಆನೆ ಸಾವುಗಳಿರ್ಬೋದು. ವೀರಪ್ಪನಿದ್ದಾಗ ಕಡಿಮೆ ಇತ್ತು ಆನೆ ಸಾವುಗಳು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದಕ್ಕಿಂತ ಜಾಸ್ತಿ ಆನೆ ಸಾವುಗಳಾಗ್ತವೆ. ವೀರಪ್ಪನೇ ಬೆಟರ್ ಇದ್ದ ಅಂತ ಅನ್ಸುತ್ತೆ, ಅದಕ್ಕಿಂತ ಜಾಸ್ತಿ ಸಾವಾಯ್ತು. ನನ್ನ ಹತ್ರ ಅಂಕಿಅಂಶ ತಗೊಂಡಿದ್ದೀನಿ, ನನ್ನ ಹತ್ರ ಇದೆ ಎಲ್ಲ ಸಿಸ್ಟಮ್.